Hi friends, welcome back to Fluent English with Shekhar. In today's video, let us know some of the nouns which are always singular in form. Uncountable nouns are usually singular. ಎಣಿಸಲಾಗದ ನಾಮಪದಗಳು ಅಂದರೆ ಅನ್ಕೌಂಟಬಲ್ ನೌನ್ಸ್ ನಾವು ಯಾವಾಗಲೂ ಸಿಂಗುಲರ್ ಅಲ್ಲೇ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಿಯರ್, ನಾಲೆಡ್ಜ್, ಮರ್ಸಿ, ಬ್ಯೂಟಿ, ಟ್ರೂತ್, ವಿಸ್ಡಮ್, ಆನೆಸ್ಟಿ, ಅಡ್ವೈಸ್, ಹೋಪ್, ಹೆಲ್ಪ್, ಪಾವರ್ಟಿ, ಮ್ಯೂಸಿಕ್, ಬ್ರೇವರಿ ಎಟ್ಸೆಟ್ರಾ. ಫಾರ್ ಎಕ್ಸಾಂಪಲ್ ಟ್ರೂತ್ ಈಸ್ ಬೆಟರ್. ಇಲ್ಲಿ ಟ್ರೂತ್ ನಾವು ಯಾವಾಗಲೂ ಸಿಂಗುಲರ್ ಅಲ್ಲೇ ಯೂಸ್ ಮಾಡ್ತೀವಿ. ದಟ್ಸ್ ವೈ ನಾವು ಹೆಲ್ಪಿಂಗ್ ವರ್ಬ್ ಈಸ್ ಅನ್ನ ಯೂಸ್ ಮಾಡಬೇಕು. ಹಾಗಾಗಿ ನಾವು ಟ್ರೂತ್ ಪಕ್ಕ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನ ಹಾಕ್ತೀವಿ, ಆರ್ ಅನ್ನ ಹಾಕಲ್ಲ. ಯಾಕಂದ್ರೆ ಟ್ರೂತ್ ಇಸ್ ಆಲ್ವೇಸ್ ಸಿಂಗ್ಯುಲರ್. ಅದೇ ತರ ಪಾವರ್ಟಿ ಈಸ್ ಎ ಕರ್ಸ್. ನಾವು ಪಾವರ್ಟಿನ ಕೂಡ ನಾವು ಯಾವಾಗಲೂ ಸಿಂಗ್ಯುಲರ್ ಅಲ್ಲೇ ಯೂಸ್ ಮಾಡ್ತೀವಿ. ಅದೇ ತರ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಇದು ಕೂಡ ಆಲ್ವೇಸ್ ಯೂಸ್ಡ್ ಇನ್ ಸಿಂಗ್ಯುಲರ್. ನಾವು ನೌನ್ಸ್ ಆಲ್ವೇಸ್ ಪ್ಲೂರಲ್. ಸಮ್ ನೌನ್ಸ್ ಆರ್ ಯೂಸ್ವಲಿ ಪ್ಲೂರಲ್ ಇನ್ ಫಾರ್ಮ್. ಕೆಲವು ನೌನ್ಸ್ ಯಾವಾಗಲೂ ಪ್ಲೂರಲ್ ಫಾರ್ಮ್ ಅಲ್ಲಿ ಇರ್ತವೆ ಅಂಡ್ ಸೆನ್ಸ್ ಅಲ್ಲೂ ಕೂಡ ಅವುಗಳ ಅರ್ಥ ಕೂಡ ಯಾವಾಗಲೂ ಪ್ಲೂರಲ್ ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಜೀನ್ಸ್, ಶಾರ್ಟ್ಸ್, ಪ್ಯಾಂಟ್ಸ್, ಬ್ರೇಸಸ್, ಟೈಟ್ಸ್, ಪೈಜಾಮಾಸ್, ಟ್ರೆಸರ್ಸ್, ಸ್ಪೆಕ್ಟಕಲ್ಸ್, ಬೈನಾಕ್ಯುಲರ್ಸ್, ಗ್ಲಾಸಸ್, ಸಿಸರ್ಸ್, ಪ್ಲೇಯರ್ಸ್, ಆರ್ಮ್ಸ್, ಓಟ್ಸ್, ಪ್ರಿಮೈಸಸ್, ಆರ್ಮ್ಸ್, ಟೀನ್ಸ್, ವೇಸಸ್, ಗ್ರೀನ್ಸ್, ಇಟ್ ಮೀನ್ಸ್ ವೆಜಿಟೇಬಲ್ಸ್, ಸೇವಿಂಗ್ಸ್, drugs, belongings, and condolences. For example, he can't see without glasses. It means ನಾವು ಯಾವಾಗಲೂ ಗ್ಲಾಸ್ ಅಂತ ಯೂಸ್ ಮಾಡಬಾರ್ದು, ಗ್ಲಾಸಸ್ ಅಂತ ಯೂಸ್ ಮಾಡಬೇಕು. ಯಾಕಂದ್ರೆ ಗ್ಲಾಸಸ್ ಈಸ್ ಆಲ್ವೇಸ್ ಯೂಸ್ಡ್ ಇನ್ ಪ್ಲೂರಲ್ ಫಾರ್ಮ್. ನೆಕ್ಸ್ಟ್ ಒನ್, ಸಿ ಈಸ್ ಫಾಂಡ್ ಆಫ್ ಕರ್ಡ್ಸ್ ನಾಟ್ ಕರ್ಡ್. ಅದೇ ತರ ಪ್ಲೀಸ್ ಅಕ್ಸೆಪ್ಟ್ ಮೈ ಕಾಂಡೋಲೆನ್ಸಸ್. ಇದನ್ನ ನಾವು ಯಾವಾಗಲೂ ಕಾಂಡೋಲೆನ್ಸ್ ಅಂತ ಯೂಸ್ ಮಾಡಬಾರ್ದು. ಇಟ್ ಶುಡ್ ಬಿ ಆಲ್ವೇಸ್ ಯೂಸ್ಡ್ ಆಸ್ ಕಾಂಡೋಲೆನ್ಸಸ್ ಅಂದ್ರೆ ಕನ್ನಡದಲ್ಲಿ ಸಂತಾಪಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.